ಬೆಂಗಳೂರಿನ ಜನ ತಮ್ಮ ತಮ್ಮ ಜಮೀನು ಆಸ್ತಿ ಸೈಟ್ಗಳ ವಿಚಾರದಲ್ಲಿ ನೈಜ ಅಳತೆಯನ್ನು ನಮೂದಿಸದೆ ಟ್ಯಾಕ್ಸ್ ವಂಚನೆ ಮಾಡಿದ್ದವರಿಗೆ ಬಿಬಿಎಂಪಿ ಶೋಕಾಸ್ ನೋಟಿಸನ್ನು ಕೊಟ್ಟಿತ್ತು. ಈಗ ಬಿಬಿಎಂಪಿ ನೋಟಿಸ್ ಜಾರಿ ಮಾಡಿದವರಿಗೆ ಉತ್ತಮ ಅವಕಾಶವನ್ನು ಕೊಟ್ಟಿದೆ. ಶೋಕಾಸ್ ನೋಟಿಸ್ ಜಾರಿಯಾಗಿರುವ ಈ ಖಾತಾದಾರರಿಗೆ ಬಿಬಿಎಂಪಿ ಮತ್ತೊಂದು ಚಾನ್ಸ್ ಕೊಟ್ಟಿದೆ. ಆಕ್ಷೇಪಣೆ ಮತ್ತು ತಿದ್ದುಪಡಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಮುಂದಿನ ವಾರ ತಿದ್ದುಪಡಿ ಸಲ್ಲಿಕೆಗೆ ಅವಕಾಶವನ್ನು ನೀಡಲಿದ್ದು, ತಿದ್ದುಪಡಿಯಲ್ಲಿ ಸರಿಯಾದ ಮಾಹಿತಿ ಅಪ್ಲೋಡ್ ಮಾಡೋದಕ್ಕೆ ಸೂಚನೆಯನ್ನು ನೀಡ್ತಾರಂತೆ. ತಿದ್ದುಪಡಿಯಲ್ಲೂ ವ್ಯತ್ಯಾಸ ಇದ್ದರೆ ಟ್ಯಾಕ್ಸ್ ಕಟ್ಟಿಸ್ಕೊಳ್ಳೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಸುಮಾರು 26,000 ಈ ಖಾತಾದಾರರಿಗೆ ಶೋಕಾಸ್ ನೋಟಿಸನ್ನು ಜಾರಿ ಮಾಡಿದ್ದು, ಮನೆ ಸೈಟ್ನ ಅಳತೆ ಹೆಚ್ಚಿದ್ರೂ ಕಡಿಮೆ ಅಳತೆ ತೋರಿಸಿ ಟ್ಯಾಕ್ಸ್ ವಂಚನೆ ಮಾಡಿದ್ದಾರೆ. 15 ದಿನದ ಒಳಗಡೆ ಹೆಚ್ಚಾಗಿ ಘೋಷಣೆ ಮಾಡಿಕೊಂಡ ಜಾಗಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಒಂದು ವೇಳೆ ಟ್ಯಾಕ್ಸ್ ಕಟ್ಟದೆ ಹೋದರೆ ಖಾತೆಯನ್ನು ಸೀಸ್ ಮಾಡೋದಾಗಿ ತಿಳಿಸಲಾಗಿತ್ತು. ಇದೀಗ ತಿದ್ದುಪಡಿಗೂ ಅವಕಾಶ ನೀಡಲಾಗ್ತಾ ಇದೆ. ತಪ್ಪಾಗಿ ನಮೂದು ಮಾಡಿರುವ ಈ ಖಾತಾದಾರರು ಅದನ್ನು ಸರಿಪಡಿಸ್ಕೋಬೋದು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 22 ಲಕ್ಷ ಆಸ್ತಿ ಇದ್ದು, ಅದರಲ್ಲಿ ಈ ಖಾತಾ ಪಡೆದಿರುವವರು 5 ಲಕ್ಷ ಮಂದಿ ಅಷ್ಟೇ ಅಂತ ಹೇಳಲಾಗ್ತಾ ಇದೆ. ಇನ್ನೂ 80% ಅಷ್ಟು ಮಂದಿ ಈ ಖಾತಾವನ್ನು ಪಡೆಯಬೇಕಾಗಿದೆ. ಈ ಖಾತಾ ಪಡೆದಿರುವ 5 ಲಕ್ಷ ಮಂದಿಯಲ್ಲೇ 26,000 ಜನರಿಗೆ ನೋಟಿಸನ್ನು ಜಾರಿ ಮಾಡಲಾಗಿದೆ.